ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ನಮ್ಮ ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಯಿತು ಅನ್ನೋದು ಬಹಳ ರೋಚಕವಾದಂತಹ ವಿಷಯ. ಇದನ್ನು ಬಾಪೂಜಿಯವರು ಬೋರ್ಡ್ನ ಮೇಲೆ ಚಿತ್ರಗಳನ್ನು ಬಿಡಿಸೋದ್ರ ಮೂಲಕ ಬಹಳ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಬಾಪೂಜಿಯವರು ಮಹಾಶಿವನ ಹಂತದಿಂದ ಇದನ್ನು ಪ್ರಾರಂಭಿಸ್ತಾರೆ. ನಮ್ಮ ಗ್ಯಾಲಕ್ಸಿಯ ಒಡೆಯನಾದ ಮಹಾಶಿವನು ಒಂದು ದೈವಿ ಸಂಕಲ್ಪವನ್ನು ಮಾಡಿದ. ಆ ಸಂಕಲ್ಪದ ಮೂಲಕ ಅಸಂಖ್ಯಾತ ಶಿವಂದಿರು ಜನಿಸಿದರು. ಇದು ಪರಮ ಪ್ರಕಾಶದ ಅಂದರೆ ಸುಪ್ರೀಂ ಲೈಟ್ನ ವಿಭಜನೆಯಾಗಿತ್ತು. ಪರಮ ಪ್ರಕಾಶವು ದೈವಿ ಪ್ರಜ್ಞೆಯ ಪ್ರತ್ಯೇಕ ಬಿಂದುಗಳಾಗಿ ವಿಭಜನೆಗೊಂಡಿತು. ಪ್ರತಿಯೊಂದು ಬಿಂದುವನ್ನು ನಾವು ಜ್ಯೋತಿರ್ಲಿಂಗ ಅಂದರೆ ಜ್ಯೋತಿಯ ಅಂದರೆ ಬೆಳಕಿನ ಲಿಂಗ ರೂಪ ಎಂದು ಕರೆಯುತ್ತೇವೆ. ನಂತರ ಪ್ರತಿಯೊಬ್ಬ ಶಿವನು ಇದೇ ಪ್ರಕ್ರಿಯೆಯನ್ನು ಅನುಸರಿಸುತ್ತಾನೆ. ತನ್ನ ನಿರಾಕಾರ ಸ್ಥಿತಿಯಿಂದ ಶಿವನು ಸೂಕ್ಷ್ಮ ರೂಪವನ್ನು ಪಡೆದುಕೊಂಡು ಶಿವ ಶಕ್ತಿಯಾದನು. ಶಿವ ಶಕ್ತಿ ಇವರಿಬ್ಬರು ಜೊತೆಗೆ ಸೇರಿ ವಿಷ್ಣುವನ್ನು ಸೃಷ್ಟಿ ಮಾಡುತ್ತಾರೆ. ವಿಷ್ಣು ಲಕ್ಷ್ಮಿಯನ್ನು ಸೃಷ್ಟಿ ಮಾಡಿದ. ವಿಷ್ಣು ಹಾಗೂ ಲಕ್ಷ್ಮಿ ಮತ್ತು ನಾರಾಯಣರ ಸಂಯೋಜಿತ ರೂಪ ನಂತರ ತನ್ನ ನಾಭಿಯಿಂದ ಬ್ರಹ್ಮನನ್ನು ಪ್ರಕಟಪಡಿಸ್ತಾರೆ. ಬ್ರಹ್ಮನ ಮೂಲಕ ಸೃಷ್ಟಿಯ ಪ್ರಕ್ರಿಯೆಯು ಪ್ರಾರಂಭವಾಯಿತು. ಬ್ರಹ್ಮನು ಸಂಕಲ್ಪದ ಶಕ್ತಿಯನ್ನು ಬಳಸಿಕೊಂಡು ಅಸಂಖ್ಯಾತ ದೇವದೂತರ ಆತ್ಮಗಳನ್ನು ಅಂದರೆ ಫರಿಷ್ಠಾ ರೂಪದ ಆತ್ಮಗಳನ್ನು ಸೃಷ್ಟಿ ಮಾಡುತ್ತಾನೆ. ಇವರು ಮೊದಲು ಪರಮತತ್ವದ ಪ್ರಪಂಚದಲ್ಲಿ ಅಸ್ತಿತ್ವದಲ್ಲಿದ್ದರು. ಇವರುಗಳ ಶರೀರ ಪರಮ ಪ್ರಕಾಶದಿಂದ ರಚನೆಯಾಗಿತ್ತು. ಸಮಯ ಕಳೆದಂತೆ ದೇವದೂತರ ಆತ್ಮಗಳು ಕೆಳಗೆ ಇಳಿಯುತ್ತಾ ಹೋದರು. ಫರಿಷ್ಠಾಗಳು ದೇವತೆಗಳಾದರು. ಅವರು 3 ತತ್ವಗಳ ಶರೀರದಲ್ಲಿ ಅಸ್ತಿತ್ವ ಪಡೆಯುತ್ತಾರೆ. ದೇವತೆಗಳು ಕಾಲಕ್ರಮೇಣ ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತಾ ಮನುಷ್ಯರಾದರು. 5 ತತ್ವಗಳ ಶರೀರಧಾರಿಗಳಾಗಿ ಕೆಳಗೆ ಇಳಿದರು. ಕೆಲವರು ಇನ್ನೂ ಕೆಳಗಿನ ಲೋಕಗಳಾದ ಅತಲ, ವಿತಲ, ಸುತಲ, ರಸಾತಳ ಮತ್ತು ಪಾತಾಳ ಲೋಕಗಳಿಗೆ ಅಂದರೆ ನರಕ ಲೋಕಗಳಿಗೆ ಕುಸಿದು ಬೀಳುತ್ತಾರೆ. ಪಾತಾಳ ಲೋಕದಿಂದ ಕೆಲವರು ಇನ್ನೂ ಕೆಳಗೆ ಬಿದ್ದರು ಮತ್ತು 55 ಕೋಟಿ ನರಕಗಳು ಅಸ್ತಿತ್ವಕ್ಕೆ ಬಂದವು ಎನ್ನುತ್ತಾರೆ ಬಾಪೂಜಿಯವರು. ಹೀಗೆ ಸೃಷ್ಟಿಯ ಮೇಲೆ ಸೃಷ್ಟಿಯಾಗುತ್ತಾ ಬ್ರಹ್ಮಾಂಡವು ವಿಸ್ತರಿಸುತ್ತಲೇ ಹೋಯಿತು ಮತ್ತು ಸೃಷ್ಟಿಯ ಜೊತೆಗೆ ವಿನಾಶವೂ ಸಹ ತನ್ನ ಪಾತ್ರವನ್ನು ವಹಿಸಿಕೊಂಡು ಬಂತು. ಅರ್ಧ ಪ್ರಳಯ, ಕಲ್ಪ ಪ್ರಳಯ ಮತ್ತು ಮಹಾಕಲ್ಪ ಪ್ರಳಯ, ಸಂಪೂರ್ಣ ವಿನಾಶ, ಸೃಷ್ಟಿ ಮತ್ತು ವಿನಾಶ ನಿರಂತರವಾಗಿ ಸಂಭವಿಸುತ್ತಾ ಹೋಯಿತು. ಸೃಷ್ಟಿಕರ್ತನಿಗೆ ಈ ಇಡೀ ವಿಶ್ವ, ಈ ಇಡೀ ಬ್ರಹ್ಮಾಂಡ ಒಂದು ಆಟದ ವಸ್ತುವಿನಂತೆ, ಅದಕ್ಕಿಂತ ಹೆಚ್ಚೇನೂ ಅಲ್ಲ. ಮೊಟ್ಟಮೊದಲು ಶಿವನು ನಿರಾಕಾರದಿಂದ ಆಕಾರಕ್ಕೆ ಬದಲಾದಾಗ ಅವನು ತನ್ನೊಳಗಿನಿಂದ ಸೃಷ್ಟಿಸಿದ ಮೊದಲ ಜೀವ, ಮೊದಲ ಶಕ್ತಿ, ಅವರಿಬ್ಬರನ್ನು ಒಟ್ಟಿಗೆ ಅರ್ಧನಾರೀಶ್ವರ, ಅರ್ಧ ಪುರುಷ, ಅರ್ಧ ಸ್ತ್ರೀ ದೈವಿ ರೂಪ ಎಂದು ಕರೆಯಲಾಗುತ್ತದೆ. ಈ ಜಂಟಿ ರೂಪವು 7 ಲೋಕಗಳಿಗಿಂತ ಪ್ರಮುಖವಾಗಿ ಮೇಲೆ ಇರುವಂಥ ಶಿವಪುರಿಯಲ್ಲಿ ನೆಲೆಸಿದ್ದಾರೆ. ಹಿಮಾಲಯದ ಕೈಲಾಸ ಪರ್ವತದ ಮೇಲೆ ವಾಸಿಸುವ ಶಂಕರ ಮತ್ತು ಪಾರ್ವತಿ ಶಿವಶಕ್ತಿಯ ಭೌತಿಕ ಅವತಾರವಾಗಿದ್ದಾರೆ. ಅವರು ದೈವಿ ಕಾರ್ಯಗಳನ್ನು ನಿರ್ವಹಿಸುವಾಗ ಅರ್ಧನಾರೀಶ್ವರರ ರೂಪವನ್ನು ಸಹ ತಳೆಯುತ್ತಾರೆ. ಆದರೆ ಅವರ ನಿಜವಾದ ಮೂಲ ಶಿವಶಕ್ತಿ ವಿಷ್ಣುಪುರಿಗಿಂತಲೂ ಮೇಲೆ ಇರುವಂತಹ ಶಿವಪುರಿಯಲ್ಲಿ ಇದ್ದಾರೆ. ನಂತರದಲ್ಲಿ ಅಧರ್ಮವನ್ನು ಸೋಲಿಸಲು 3 ದೇವತೆಗಳಾದರು. ಅವರೇ ಬ್ರಹ್ಮ, ವಿಷ್ಣು ಮತ್ತು ಶಂಕರ. ಇವರಿಂದಲೂ ಸಹ ವಿನಾಶ ಸಾಧ್ಯವಾಗದಿದ್ದಾಗ ಶಕ್ತಿಯ ಪಾತ್ರ ಅತ್ಯಂತ ಪ್ರಮುಖವಾಗುತ್ತಾ ಹೋಯಿತು. ತ್ರಿದೇವರುಗಳು ಅಂದರೆ ಈ ಬ್ರಹ್ಮ, ವಿಷ್ಣು, ಶಂಕರ ಈ 3 ದೇವರುಗಳು ನಾಶ ಮಾಡಲು ಸಾಧ್ಯವಾಗದ ಪ್ರಬಲ ರಾಕ್ಷಸರನ್ನು ಉದ್ಭವಿಸಿದಾಗ, ಸೃಷ್ಟಿ ಮಾಡಿದಾಗ ಶಕ್ತಿಯು ಸ್ವತಃ ಅವತರಿಸುತ್ತಾಳೆ. ಅವಳು ಕೆಳಗೆ ಇಳಿದು ಬಂದು ಈ ಮಹಾನ್ ರಾಕ್ಷಸರನ್ನು ನಾಶ ಮಾಡುತ್ತಾಳೆ. ನವರಾತ್ರಿಯ ಆದಿಶಕ್ತಿಯ 9 ಅವತಾರಗಳನ್ನು ಆಚರಿಸುವ 9 ರಾತ್ರಿಗಳ ಹಿಂದಿರುವಂತಹ ಆಳವಾದ ಅರ್ಥ ಇದೇ ಆಗಿದೆ. 3 ದೇವತೆಗಳು ಶಕ್ತಿಯ ಬಳಿಗೆ ಹೋಗಿ, ನಾವು ಈ ರಾಕ್ಷಸರನ್ನು ಸೋಲಿಸಲು ಸಾಧ್ಯವಿಲ್ಲ, ದಯವಿಟ್ಟು ಬಂದು ನಮಗೆ ಸಹಾಯ ಮಾಡಿ ಎಂದು ಕೇಳಿಕೊಳ್ಳುತ್ತಾರೆ ಮತ್ತು
ಆದಿಶಕ್ತಿಯು ಕೆಳಗೆ ಇಳಿದು ಬಂದು ಅವತಾರವನ್ನು ತಳೆದು ಆ ರಾಕ್ಷಸರನ್ನು ನಾಶ ಮಾಡುತ್ತಾಳೆ. ಇದೇ ರೀತಿಯಲ್ಲಿ ಗ್ಯಾಲಕ್ಸಿಯ ಹಂತದಲ್ಲಿಯೂ ಇಡೀ ಮಹಾಬ್ರಹ್ಮಾಂಡವನ್ನು ಅಂದರೆ ಗ್ಯಾಲಕ್ಸಿಯನ್ನು ನಿಯಂತ್ರಿಸುವ ಮತ್ತು ನಿರ್ವಹಿಸುವ ಒಬ್ಬ ಮಹಾಶಕ್ತಿ ಇದ್ದಾಳೆ. ಬ್ರಹ್ಮ, ವಿಷ್ಣು ಮತ್ತು ಶಂಕರನಿಗೆ ಈ ಕೆಲಸ ಮಾಡಲು ಸಾಧ್ಯವಾಗದಿದ್ದಾಗ ಶಕ್ತಿಯೇ ಕೆಳಗೆ ಇಳಿದು ಬಂದು ದೊಡ್ಡ ದೊಡ್ಡ ರಾಕ್ಷಸರನ್ನು ಸಂಹಾರ ಮಾಡುತ್ತಾಳೆ. ಶಿವನು 3 ವಿಭಿನ್ನ ರೂಪಗಳಲ್ಲಿ ಅಸ್ತಿತ್ವದಲ್ಲಿದ್ದಾನೆ. ಪ್ರತಿಯೊಂದು ರೂಪವು ರಿಯಾಲಿಟಿಯ ವಿಭಿನ್ನ ಹಂತದಲ್ಲಿ ಕಾರ್ಯನಿರ್ವಹಿಸುತ್ತಿರುತ್ತದೆ. ಮೊದಲನೆಯದು ನಿರಾಕಾರಿ, ಅಂದರೆ ರೂಪವೇ ಇಲ್ಲದಂತಹ ನಿರಾಕಾರ ಎಂದರ್ಥ. ಇದು ಅಂದರೆ ಈ ನಿರಾಕಾರ ರೂಪ ಪರಂಧಾಮದಲ್ಲಿ ನೆಲೆಸಿರುವಂತಹ ಶಿವ ಆಗಿದ್ದಾನೆ. ಈ ಸ್ಥಿತಿಯಲ್ಲಿ ಶಿವನು ಎಲ್ಲ ತತ್ವಗಳಿಂದ ಆಚೆಗಿನ ಎಲ್ಲ ರೂಪಗಳ ಆಚೆಯ ಶುದ್ಧ ಪರಮ ಪ್ರಕಾಶ ಸುಪ್ರೀಂ ಲೈಟ್ ಆಗಿದ್ದಾನೆ. ಈ ನಿರಾಕಾರ ಸ್ಥಿತಿಯನ್ನು ಆರಾಧಿಸಲು ಬಹಳ ಹಿಂದೆ ಜ್ಯೋತಿರ್ಲಿಂಗವನ್ನು ಸೃಷ್ಟಿ ಮಾಡಲಾಯಿತು. ಅದು ಕಲ್ಲಲ್ಲ, ಬದಲಿಗೆ ಒಳಗಿನಿಂದ ಬೆಳಕನ್ನು ಹೊರಸೂಸುವ ವಜ್ರವಾಗಿತ್ತು. ಆ ವಜ್ರವು ನಿರಾಕಾರ ದೈವಿ ಬೆಳಕಿನ ಸಂಕೇತವಾಗಿತ್ತು. ಇನ್ನು ಎರಡನೆಯ ರೂಪ ಆಕಾರ್ಯ ಸ್ವರೂಪ. ಇದು ಶಿವಪುರಿಯಲ್ಲಿ ವಾಸಿಸುವ ಶಿವಶಕ್ತಿಯಾಗಿದೆ. ಇವರು ಸೂಕ್ಷ್ಮ ಶರೀರ ಧಾರಣೆ ಮಾಡಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಇನ್ನು ಮೂರನೆಯದಾಗಿ ಸಾಕಾರಿ ಅಥವಾ ಭೌತಿಕ ರೂಪ. ಇದು ಶಂಕರ ಮತ್ತು ಪಾರ್ವತಿ. ಇವರು ಕೈಲಾಸ ಪರ್ವತದಲ್ಲಿ ತಮ್ಮ ಪರಿವಾರದೊಂದಿಗೆ ಅಂದರೆ ಗಣೇಶ, ಕಾರ್ತಿಕೇಯ ಮತ್ತು ಇತರರೊಂದಿಗೆ ವಾಸಿಸುತ್ತಾರೆ. ಇಂದು ಕೂಡ ಅವರು 3 ತತ್ವಗಳ ದೇಹದಲ್ಲಿ ಅಲ್ಲಿ ನೆಲೆಸಿದ್ದಾರೆ. ಅವರು ಮನುಷ್ಯರ ಕಣ್ಣಿಗೆ ಕಾಣಿಸುವುದಿಲ್ಲ, ಏಕೆಂದರೆ ಮನುಷ್ಯರು 3 ತತ್ವಗಳ ಜೀವಿಗಳನ್ನು ಗ್ರಹಿಸಲು ಸಾಧ್ಯವಿಲ್ಲ. ಆದರೆ ಕೈಲಾಸ ಮಾನಸ ಸರೋವರಕ್ಕೆ ಭೇಟಿ ನೀಡುವವರು ಅನೇಕ ಬಾರಿ ಅವರ ದೈವಿ ಉಪಸ್ಥಿತಿಯ ಅನುಭವವನ್ನು ಪಡೆಯುತ್ತಾರೆ. ದೇವತೆಗಳು ಆಗಾಗ್ಗೆ ಅವರ ದೈವಿ ವಾಹನಗಳಲ್ಲಿ ಬಂದು ಅವರನ್ನು ಭೇಟಿ ಮಾಡುತ್ತಾರೆ. ಸಮಯ ಕಳೆದಂತೆ ಮೂಲ ವಜ್ರದ ಜ್ಯೋತಿರ್ಲಿಂಗದ ಸ್ಥಾನದಲ್ಲಿ ಕಲ್ಲಿನ ಶಿವಲಿಂಗಗಳು ಬಂದವು. ಭಾರತದ ಪ್ರಸಿದ್ಧ 12 ಜ್ಯೋತಿರ್ಲಿಂಗಗಳು ವಾಸ್ತವವಾಗಿ ಶಂಕರನ ಭೌತಿಕ ರೂಪವನ್ನು ಮಹಾನ್ ಮುನಿಗಳು ಕಣ್ಣಾರೆ ಕಂಡ ಸ್ಥಳಗಳಾಗಿವೆ ಮತ್ತು ಅವನ ಗೌರವಾರ್ಥವಾಗಿ ಅಲ್ಲಿ ದೇವಾಲಯಗಳನ್ನು ನಿರ್ಮಿಸಲಾಯಿತು. ಭಕ್ತಿ ಮಾರ್ಗದ ಸಂಪ್ರದಾಯದಲ್ಲಿ ಜ್ಯೋತಿರ್ಲಿಂಗ ಮತ್ತು ಶಿವಲಿಂಗಗಳ ನಡುವಿನ ವ್ಯತ್ಯಾಸವು ಕ್ರಮೇಣ ಕಳೆದು ಹೋಯಿತು. ಆದರೆ ಜ್ಞಾನ ಮಾರ್ಗದಲ್ಲಿ ಈ 3 ರೂಪಗಳನ್ನು ಯಾವಾಗಲೂ ಸ್ಪಷ್ಟವಾಗಿ ಪ್ರತ್ಯೇಕಿಸಲಾಗುತ್ತದೆ. ಪರಮಧಾಮದಲ್ಲಿ ನಿರಾಕಾರ, ಶಿವಪುರಿಯಲ್ಲಿ ಸೂಕ್ಷ್ಮ ಹಾಗೂ ಕೈಲಾಸ ಪರ್ವತದಲ್ಲಿ ಭೌತಿಕ ಶಿವನ ರೂಪವನ್ನು ನಾವು ಕಾಣುತ್ತೇವೆ. ಪರಂ ಶಾಂತಿ. क्या है अस्तित्व का अंतिम सत्य? किसने खोला अनंत ज्ञान का द्वार? 2026 में होगा रहस्य का उद्घाटन. परम शांति, अंतिम परम सत्य. बापूजी दशरथ भाई पटेल के जीवन पर आधारित आध्यात्मिक जीवनी जल रही है. जुड़े रहिए. की परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today.